ಹೊಸಪೇಟೆಯ ಎಂಸಿಎಚ್ ಆಸ್ಪತ್ರೆಯಲ್ಲಿ ಬಾಣಂತಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಜಯನಗರದ ಜಿಲ್ಲಾ ಆರೋಗ್ಯಾಧಿಕಾರಿ ಫಸ್ಟ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಜಿ ಕನ್ನಡ ನ್ಯೂಸ್ ವರದಿಯ ಬೆನ್ನಲ್ಲೇ ಡಿಎಚ್ಒ ಶಂಕರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಬಗ್ಗೆ ಡಿಎಚ್ಒ ಶಂಕರ್ ನಾಯಕ್ ಜೊತೆಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ನಡೆಸಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಬಾಣಂತಿ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿ ಕನ್ನಡ ನ್ಯೂಸ್ ಕೂಡ ಸುದ್ದಿಯನ್ನು ಕೂಡ ಬಿತ್ತರ ಮಾಡಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯನಗರ ಜಿಲ್ಲೆಯ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಡಾಕ್ಟರ್ ಶಂಕರ್ ನಾಯಕ್ ಅವರು ಕೂಡ ಇದ್ದಾರೆ. ಇವ್ರನ್ನಾಗಿ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ನಿನ್ನೆ ಕೂಡ ಒಂದು ಪ್ರಕರಣ ಆಯಿತು. ಒಟ್ಟಾರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈಗಾಗಲೇ 2 ವರ್ಷದಲ್ಲಿ ಸುಮಾರು 287 ಪ್ರಕರಣಗಳು ಡೆತ್ ಪ್ರಕರಣಗಳು ಆಗಿರ್ತಕ್ಕಂಥದ್ದು. ಹೀಗಾಗಿ ಈ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕೂಡ 26 ವರ್ಷದ ಶಾಂತ ಅಂತಕ್ಕಂಥ ಒಬ್ಬ ಮಹಿಳೆ ಕೂಡ ಮೃತಪಡ್ತಾಳೆ. ಏನು ಹೇಳ್ತೀರಾ ಸರ್, ಈ ಸಾವು ಹೇಗೆ ಸಂಭವಿಸ್ತು, ಇದಕ್ಕೇನು ಕಾರಣ ಅಂತ? ಈ ಪೇಷಂಟ್ ಶಾಂತ ಅಂತೇಳಿ ಕೂಡ್ಲಿಗಿಂದ ರೆಫರ್ ಆಗಿತ್ತು. 20ನೇ ತಾರೀಕು ಬಂದಾಗ ಬೆಳಿಗ್ಗೆ 9 ಗಂಟೆ ಸುಮಾರಿಗೆ ಅವರಿಗೆ ಸಿಸೇರಿಯನ್ ಸೆಕ್ಷನ್ ಮಾಡಿರ್ತಾರೆ. ಅದು ಮಗು ಹೊಟ್ಟೆಯಲ್ಲಿ ಭೇದಿ ಮಾಡ್ಕೊಂಡಿದೆ ಅಂತೇಳಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಟ್ಟು ಒಂದು ಸಿಸೇರಿಯನ್ ಸೆಕ್ಷನ್ ಮಾಡಿ ತಾಯಿ ಮತ್ತು ಮಗು ಚೆನ್ನಾಗಿರುತ್ತೆ, ಹೆಣ್ಮಗು ಇದಾಗುತ್ತೆ. 20ನೇ ತಾರೀಕು ಮತ್ತು 21, 22, 23ನೇ ತಾರೀಕು ನಿನ್ನೆ ಇದ್ದಕ್ಕಿದ್ದಂಗೆ ಅವರಿಗೆ ನಿನ್ನೆ ಬೆಳಿಗ್ಗೆ 11ವರೆಗೆ ಕನ್ವಲ್ಷನ್ಸ್ ಅಂದರೆ ಪಿಟ್ಸ್ ಬಂದಿರ್ತದೆ. ಇಮಿಡಿಯೇಟಾಗಿ ನಮ್ಮ ಡಾಕ್ಟರ್ಸ್ಗಳೆಲ್ಲರೂ ಅದನ್ನು ಕನ್ವಲ್ಷನ್ಸ್ ಇರೋದ್ರಿಂದ ಊಟಿಗೆ ಕರ್ಕೊಂಡೋಗಿ ಇಂಟುಬೇಟ್ ಮಾಡಿ ಬಿ ಪಿ ಎಲ್ಲ ನೋಡಿದ ಮೇಲೆ ಅಲ್ಲಿ ಆಲ್ರೆಡಿ ಅವರಿಗೆ ಒಂದು ಸರಿ ಎಲ್ಲ CPR ಮಾಡಿದ್ದಾರೆ. CPR ಆದರೆ ರಿವರ್ಟ್ ಅಂದರೆ ರಿವ್ಯೂ ಆಗಿರ್ತೈತೆ. ಮತ್ತು 2ನೇ ಸರಿನೂ CPR ಮಾಡಿ ಮತ್ತು ಇಂಟುಬೇಟ್ ಮಾಡಿ ಇದೆಲ್ಲ ಮಾಡಿದ್ಮೇಲೂ ರಿವ್ಯೂ ಆಗಿತ್ತು. ಬಟ್ 3ನೇ ಸರಿ ಮತ್ತು ಅಗೇನ್ ಸಿ ಹ್ಯಾಸ್ ಗಾನ್ ಫಾರ್ ಕನ್ವಲ್ಷನ್ಸ್ ಆ್ಯಂಡ್ ಸಿ ಹ್ಯಾಸ್ ಡೈಡ್. ಬಟ್ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಏನು ನಮ್ಮ ಸ್ತ್ರೀರೋಗ ತಜ್ಞ ಗುತ್ತಿಗೆ ಆಧಾರದ ಮೇಲೆ ಏನು ಸ್ತ್ರೀರೋಗ ತಜ್ಞರು ಕೆಲಸ ಮಾಡ್ತಿದ್ರು, ಅವ್ರು 20ನೇ ತಾರೀಕು ಆಪರೇಷನ್ ಆದ ನಂತರ 21ನೇ ತಾರೀಕು ಅವರು ನೋಡಿಲ್ಲ ಅಂಥೇಳಿ ನಮ್ಮ ಈಗೇನು ಆಶಾ ಕಾರ್ಯಕರ್ತರ ಮಗಳು ಏನು ಸಾವಾಗಿರ್ತದೆ ಅವರು ಸುಮಾರು ಸರಿ ಅವ್ರಿಗೆ ಕರೆದ್ರಂತೆ. ಅವ್ರು ನೋಡೋಕ್ಕೆ ಬಂದಿಲ್ಲ, ಸ್ಟಾಫ್ ನರ್ಸು BP ಚೆಕ್ ಮಾಡಿಲ್ಲ ಅಂಥೇಳಿ ಅವ್ರದ್ದು ದೂರು. 22ನೇ ತಾರೀಕು ಸಮೇತನೂ ಯಾರೂ ಬಂದಿಲ್ಲ ಅಂಥೇಳಿ ಅವರು ಖುದ್ದಾಗಿ ಅವರೇ BP ಆಪ್ರೇಟರ್ ತೊಗೊಂಬಂದು ನೋಡಿರ್ತಕ್ಕಂಥ ಒಂದು ಘಟನೆ. ಎಷ್ಟೋ ಸರಿ ಕರೆದ್ರು ಬಂದಿಲ್ಲ ಅಂಥೇಳಿ ಅವ್ರದ್ದು ಆಶಾ ಕಾರ್ಯಕರ್ತರದ್ದು ದೂರು. ಯಾಕಂದರೆ ಆಶಾ ಕಾರ್ಯಕರ್ತರು ದೂರು ಕೊಟ್ಟಿದ್ದಾರೆ ಅಂದರೆ ಅವರಿಗೆಲ್ಲವೂ ನಮಗೆ BP ಮತ್ತು ಎಲ್ಲ ರೀತಿಯಿಂದ ಚೆಕ್ ಮಾಡ್ತಕ್ಕಂಥ ಎಲ್ಲವೂ ನಾಲೆಜ್ ಇದೆ ಅವರಿಗೆ. ಸೊ ಹಾಗಾಗಿ ನಿನ್ನೆ ಇದಕ್ಕಿದ್ದಂಗೆ ಕನ್ವರ್ಷನ್ಸ್ ಆದಮೇಲೆ ಗಲಾಟೆನೇ ಆಯಿತು. ಡೆತ್ ಆದಮೇಲೆ ಗಲಾಟೆ ಆದಮೇಲೆ ಅವರೇ ದೂರು ಕೊಟ್ಟಿದ್ದಾರೆ ಈ ರೀತಿ. ಆಮೇಲೆ ಸ್ಟಾಫ್ ನರ್ಸ್ ಮೇಲೂ ಕಂಪ್ಲೇಂಟ್ ಮಾಡಿದ್ದಾರೆ, ಈ ರೀತಿ 4,000 5,000 ಕೇಳಿದ್ದಾರೆ ಮತ್ತು ಕೊಟ್ಟಿದ್ದೀವಿ ಅಂಥೇಳಿ. ಸೊ ಈಗ ಆಲ್ರೆಡಿ ಅವರಿಗೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇರೋದರಿಂದ ಅವರಿಗೆ ಈಗ ಆಲ್ರೆಡಿ ನಾನು ಅಮಾನತ್ ಮಾಡಿದ್ದೀನಿ. ಜೊತೆ ಸ್ಟಾಫ್ ನರ್ಸ್ ಕೂಡ ಅಮಾನತ್ ಮಾಡಿದ್ದೀನಿ. ಮತ್ತು ಒಂದು ವಿಶೇಷ ಒಂದು ತನಿಖೆ ತಂಡವನ್ನು ರಚನೆ ಮಾಡಿ ಅದೇನು ವರದಿ ಬರ್ತಿತ್ತು ಅದರ ಮೇಲೆ ನಾನು ಸ್ಪಷ್ಟನೆ ನಿಮಗೆ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಸರ್, ಈಗ ಈ ವೈದ್ಯರ ನಿರ್ಲಕ್ಷ್ಯದಿಂದನೇ ಸಾವಾಗ್ತಾ ಇದ್ದಾವೆ ಅನ್ನುವಂಥದ್ದು ಕೂಡ ಕಳೆದ ವರ್ಷದಿಂದ ಕೂಡ ಇದೇ ಆಸ್ಪತ್ರೆಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಭಾಳಷ್ಟು ದೂರುಗಳು ಬರ್ತಾ ಇದ್ದಾವೆ. ಹಾಗಾಗಿ ಈ ವೈದ್ಯರ ಮೇಲೆ ಕೇವಲ ಕ್ರಮ ಆಗುತ್ತಾ? ಮುಂಬರ್ತಕ್ಕಂಥ ದಿನಗಳಲ್ಲಿ ವೈದ್ಯರ ಮೇಲೆ ಬರೀ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇಂತಕ್ಕಂಥ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡ್ತಕ್ಕಂಥದ್ದು ಆರೋಗ್ಯ ಇಲಾಖೆ ಮಾಡುತ್ತಾ, ಅಥವಾ ಪರ್ಮನೆಂಟ್ಲಿ ಅವ್ರನ್ನ ಬೇರೆ ಕಡೆ ವರ್ಗಾಯಿಸ್ತಕ್ಕಂಥದ್ದು ಏನೋ ಪ್ರಕ್ರಿಯೆಗಳಿದ್ದಾನೆ? ಇಲ್ಲ, ಈ ಕೇಸಿಗೂ ಬೇರೆ, ಬಟ್ ಹಿಂದೆ ಆಗಿರ್ತಕ್ಕಂಥ ಕೇಸ್ಗಳು ಬೇರೆ. ಯಾವುದೇ ನಿರ್ಲಕ್ಷ್ಯ ತೋರಿಗಿಲ್ಲ. ಬಟ್ ಈ ಕೇಸ್ನಲ್ಲಿ ಇಲ್ಲಿ ನಮ್ಮ ಆಶಾ ಕಾರ್ಯಕರ್ತರು ಹೇಳೋ ದೂರು ನೋಡಿದರೆ, ಈಗ ಅವರು ಆಪ್ರೇಷನ್ ಮಾಡಿದ ನಂತರ ನಮ್ಮ ಡಾಕ್ಟ್ರು ಎಷ್ಟೋ ಸಾರಿ ಕರೆದ್ರು ಬಂದಿಲ್ಲ ಅಂತೇಳಿ ಅವ್ರದ್ದು ದೂರಿದೆ. ಹಾಗಾಗಿ ಇದ್ರ ಮೇಲೆ ಸ್ಪಷ್ಟನೆ ನನಗೆ ಕಾಣ್ತಾ ಇದೆ. ಇವರು ಈ ರೀತಿ ನಿರ್ಲಕ್ಷ್ಯ ವಹಿಸಿದಾರೆಂಬೋ ಇದರಲ್ಲಿ ನಾನು ಅವ್ರ ಮೇಲೆ ಅಮಾನತ್ ಮಾಡಿದ್ದೀನಿ. ಇದು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದಂಥ ಡಾಕ್ಟರ್ ಶಂಕರ್ ನಾಯಕ್ ಅವ್ರ ಮಾತು. ಏನು ಅಂತ ಹೇಳಿದ್ರೆ, ಈಗೇನು ವೈದ್ಯರ ನಿರ್ಲಕ್ಷ್ಯ ಆಗಿದೆ ಅದು ಕೂಡ ಕಂಡು ಬಂದಿರತಕ್ಕಂಥದ್ದು. ಹಾಗಾಗಿ ಬಾಣಂತಿ ಸಾವಿಗೆ ಏನು ಸಂಬಂಧಪಟ್ಟಂತೆ ಒಬ್ಬ ಮಹಿಳಾ ವೈದ್ಯೆ ಮತ್ತು ಒಬ್ಬ ಸ್ಟಾಫ್ ನರ್ಸನ್ನು ಕೂಡ ಅವರನ್ನು ಅಮಾನತು ಮಾಡಲಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಜಿ ಕನ್ನಡ ನ್ಯೂಸ್ಗೆ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ವಿಜಯನಗರದಿಂದ ಮಂಜುನಾಥ್, ಜಿ ನ್ಯೂಸ್ ಕನ್ನಡ.